ಲಡ್ಡು, ಶೌರ್ಯನ ಬಗ್ಗೆ ಯೋಚನೆ ಮಾಡ್ತಿದ್ಯಮ್ಮ? ನಿನ್ನ ನೋವು ನನಗೆ ಅರ್ಥ ಆಗತ್ತಮ್ಮ. ಯಾರೇ ಆಗಿದ್ರು ನಿನ್ನ ನಿನ್ನ ತಾಯಿನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಅದೆಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಟು ನಿನ್ನ ಜೊತೆಗಿರ್ಬೇಕಾಗಿತ್ತು. ಇದರಲ್ಲೇ ಗೊತ್ತಾಗಲ್ವಾ ಪುಟ್ಟ, ಶೌರ್ಯಂಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ನಾನೀಗ ಹೇಳ್ತಾ ಇರೋದು ನಿನಗೆ ತಪ್ಪು ಅಂತ ಅನ್ಸ್ಬೋದು. ಯಾಕೆಂದ್ರೆ ಅನು ತಾಯಿ ಅನುಗೆ ಸಪೋರ್ಟ್ ಮಾಡಿಕೊಂಡು ಈ ಥರ ಮಾತಾಡ್ತಿದ್ದಾಳೆ ಅಂತ. ನಿಜವಾಗ್ಲೂ ಪ್ರೀತಿ ಮಾಡೋರು ಯಾರಾದರೂ ಹೆಂಡತಿ ಕಷ್ಟದಲ್ಲಿರ್ಬೇಕಾದ್ರೆ ಬಿಟ್ಟು ಹೋಗ್ತಾರ? ಈಗ ನಿನ್ನ ಒಬ್ಬಂಟಿ ಮಾಡಿ ಹೋಗಿದ್ದಾನೆ ಅಂದ್ರೆ ಏನರ್ಥ? ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಾನೆ? ಅಂದ್ರೆ ನಿನ್ನ ಮೇಲೆ ಅವನಿಗೆ ಝೀರೋ ಫೀಲಿಂಗ್ಸ್. ನನಗೂ ತುಂಬ ನೋವಾಗುತ್ತೆ. ಅದರಲ್ಲೂ ನಿನ್ನ ತಾಯಿ ಶೌರ್ಯಂಗೆ ಅದೆಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಸ್ವಂತ ಮಗನ ಥರ ನೋಡ್ಕೋತಾರೆ. ಆದರೆ ಅವನು ಅವ್ರ ಜೊತೆ ಇದ್ದು ಅವರನ್ನು ನೋಡ್ಕೋತಿಲ್ಲ. ನಿನಗಿಂತ ಮುಖ್ಯವಾದುದು ಅವನ ಜೀವನದಲ್ಲಿ ಏನಿದೆ? ನೋಡು, ನಾನು ಹಿಂದೆ ನಿನ್ನ ಜೊತೆಗೆ ಸ್ವಲ್ಪ ರೂಡಾಗಿ ಮಾತಾಡಿರ್ಬೋದು. ಐ ಆಮ್ ಸಾರಿ ಫಾರ್ ದ್ಯಾಟ್. ಆದರೆ ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಕನ್ಸರ್ನ್ ಇದೆ. ಈಗ ಶೌರ್ಯ ಈ ರೀತಿ ಮಾಡಿದ್ದು ನೋಡಿ ನಂಗೆ ತುಂಬ ಬೇಜಾರಾಯಿತು. ನೀನು ಹಳ್ಳಿಯಿಂದ ಬಂದಿದೀಯಾ, ಇನ್ನೋಸೆಂಟ್ ಅಂತ ಈ ಮನೆಯವರೆಲ್ಲರೂ ನಿನ್ನನ್ನು ಯಾಮಾರಿಸ್ತಿದ್ದಾರೆ. ಈಗಲಾದರೂ ಬುದ್ಧಿ ಕಲಿಮಾ. ಅಂದರೆ ಶೌರ್ಯ ಶೌರ್ಯ ಅಂತ ಬದುಕೋದು ಬಿಟ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಬದುಕೋದನ್ನು ಕಲಿ. ಶೌರ್ಯಂಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅವನಿಗೆ ಮೊದಲಿನಿಂದಲೂ ಅನು ಅಂದರೆ ತುಂಬ ಇಷ್ಟ. ಏನೋ ಸಂದರ್ಭ ವಿಧಿ ಇಲ್ಲದೆ ನಿನಗೆ ತಾಳಿ ಕಟ್ಬಿಟ್ಟ. ಹಾಗಂತ ಹೆಂಡತಿ ಅಂತ ನಿನ್ನನ್ನು ಪ್ರೀತಿಸಕ್ಕಾಗತ್ತಾ? ಅವನಿಗೆ ಅನು ಮೇಲೆ ಪ್ರೀತಿ ಇದೆಯೇ ಹೊರತು ನಿನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ ಹೀಗೆ ನಡ್ಕೋತಿದ್ನಾ? ನೀನೇ ಯೋಚನೆ ಮಾಡು.